ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ಅನ್ಕೊತೀನಿ. ನಾನು ಆರಾಮಿದ್ದೀನಿ. ಮೊನ್ನೆ ಒಂದು ಫ್ರ್ಯಾಂಕ್ ಮಾಡ್ಬೇಕಾ ಅಂದ್ಕೊಂಡೆ, ಅವತ್ತು ಫ್ಲಾಪ್ ಆಯ್ತು ಮೊನ್ನೆ ಅದು. ಸೊ ಅದಕ್ಕೆ ಇವತ್ತು ಮಾಡ್ಬೇಕು ಅಂದ್ಕೊಂಡೀನಿ. ಅದು ಮೊಬೈಲಿಂದ ಮಾಡ್ಬೇಕು ಅಂದ್ಕೊಂಡೀನಿ. ಅಲ್ಲಿ ಫೇಸ್ ಟು ಫೇಸ್ ಇದ್ರೆ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಗೊತ್ತಾಗ್ಬಿಡ್ತೈತಿ ಅವ್ರಿಗೆ. ಸೊ ಅದಕ್ಕೆ ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ. ಸ್ವಲ್ಪ ನನ್ನ ಮಗಳಿಗೆ ಹಾಸ್ಪಿಟಲ್ಗೆ ತೋರ್ಸಕ್ಕೆ ಬಂದಿದ್ದೆ. ಅದಕ್ಕೆ ಇಲ್ಲೇ ಕುಂತೀನಿ. ಇಲ್ಲೇ ಕುಂತು ಕಾಲ್ ಮಾಡ್ತೀನಿ, ನನ್ನ ತಂಗಿ ಫೋನಿಂದ ಕಾಲ್ ಮಾಡ್ತೀನಿ. ನಿನ್ನೆ ಸ್ವಲ್ಪ ಜಗಳನೂ ಆಗಿತ್ತು ನೈಟ್. ಅದಕ್ಕೆ ಅದೇ ಜಗಳನ ರೀಸನ್ ಇಟ್ಕೊಂಡು ಇವಾಗ ಫ್ರ್ಯಾಂಕ್ ಮಾಡ್ತೀನಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಫೋನ್ ಚಾರ್ಜ್ ಇಟ್ಟೇನೆ ಅಂತ ಹೇಳಿ ನಮ್ಮ ತಂಗಿ ಫೋನಿಂದ ಕಾಲ್ ಮಾಡ್ತೀನಿ. ನನ್ನ ಫೇಸ್ ನೋಡ್ರಿ, ಎಣ್ಣೆ ಹಚ್ಕೊಂಡ್ಬಿಟ್ಟೇನಿ. ಹೆಂಗೆ ಕಾಣಿಸತೈತಿ, ಫುಲ್ ಬ್ಲ್ಯಾಕ್ ಕಾಣಿಸತ್ಬಿಟ್ಟೈತಿ. ಬರೀ ಇವಾಗ ಕಾಲ್ ಮಾಡ್ತೀನಿ. ಫಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡೋಣ ಏನು ರಿಯಾಕ್ಷನ್ ಬರ್ತೈತೆ ಅಂತಂದು. श्री आप जिस व्यक्ति को कॉल कर रही है वह उत्तर ಇನ್ನೊಮ್ಮೆ ಕಾಲ್ ಮಾಡ್ತೀನಿ. ಕಾಲ್ ಎತ್ತಾತಿಲ್ಲ. ರಿಂಗ್ ಟೋನ್ ನಗು ಬರತೈತಿ. ಕಾಲೇ ಎತ್ತಾತಿಲ್ಲ ಜಲ್ದಿ. ಹಲೋ 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 ಏನು ಮಾಡಾತಿ? ಅದ ನಿನ್ನೆ ಹೇಳಿದ್ನಲ್ಲ ನಾನು. ಅದ ನಿನ್ನೆ ಜಗಳನೂ ಆಗಿತ್ತಾ. ಸುಮ್ಮನೆ ಬ್ಯಾಡ ತಗೋರ, ನಮ್ಮ ಮನೆಗೆ ಹೋಗ್ಬಿಡ್ತೀನ. ಇಲ್ಲಿ ಬಂದಿನಲ್ಲ, ಇಲ್ಲೇ ಇರ್ತೀನ. ಕರೇನೋ ಬೇಡ, ಸುಮ್ಮನೆ ನಿಮ್ಗೆ ಸೆಟ್ ಆಗ. ನನ್ನ ತಂಗಿ ಹೊರಗೆ ಹೋಗ್ಯಾಳ, ನನ್ನ ಫೋನ್ ಚಾರ್ಜ್ ಇಟ್ಟೇನಿ. ನಮ್ಮ ತಂಗಿದ ನಂಬರ್ ಅದ. ನಮ್ಮ ತಂಗಿ ಹೊರಗೆ ಇಲ್ಲೇ ಅಂಗಡಿಗೆ ಹೋಗ್ಯಾಳ, ನನ್ನ ಫೋನ್ ಚಾರ್ಜ್ ಇಟ್ಟೇನಿ. ಅದು ಹೋಲ್ ಬಿಡಿ ಈಗ. ಅದು ಬ್ಯಾಡ ತಗೋ. ಅದಕ್ಕೆ ಒಟ್ಟು ಮತ್ತು ನೀ ಸುಮ್ಮನೆ ನೀ ನನ್ನ ಮಾತು ಕೇಳಂಗಿಲ್ಲ, ನಾ ಹೇಳ್ದಂಗೂ ಕೇಳಂಗಿಲ್ಲ. ಸುಮ್ಮನೆ ಈಗ ಹಂಗಂತಿ ಮತ್ತು ಅದ ಕೆಲಸ ಮಾಡ್ತೀನಿ ನೀನು. ಬೇಡ, ನಂಗೆ ಸಂಜೆ ಮುಂದಲ್ಲಿ ಮಾತಾಡಕ್ಕೆ ಆಗಂಗಿಲ್ಲ. ನಂಗೆ ಮನ್ಯಾಗ ನಂಗೆ ಇಲ್ಲೇ ಮಾತಾಡೋದು. ಯಾವಾಗ ಅಲ್ಲಿ ಮಟ ಇಲ್ಲೇ ಕುಂದ್ರಲ್ಲ ನಾ. ಯಾರಿಗೆ ಹೇಳಿ ಮನೆಗೆ ಬಾ ಅಂತ? ಅದೆಲ್ಲ ಬಿಡು ಈಗ. ಹಂಗೆ ಸುಮ್ಮನೆ ಅದನ್ನ ಹೊಳ್ಳ ಮಳ ಕೊರ್ಯಾಕೆ ಹೋಗ್ಬೇಡ. ಬೇಡ ಸುಮ್ಮನೆ ಬೇಡ. ಡಿವೋರ್ಸ್ ಕೊಟ್ಬಿಡು. ಎದಕ್ಕೆ? ನೀನು ಒಂದಿನ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಂಗಿಲ್ಲ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ. ಎದಕ್ಕೆ ಬೇಕು ಸುಮ್ಮನೆ? ಬ್ಯಾಡ ತಗೋ. ಅದಕ್ಕೆ ನೀ ಬೇರೆ ಯಾವ್ದಾರು ಹುಡುಗಿ ಮದುವೆ ಮಾಡ್ಕೊ. ಬೇರೆ ಹುಡುಗಿಗೆ ಮಾಡ್ಕೊ. ಮತ್ತು ಬ್ಯಾಡ ತಗೋ ಸುಮ್ಮನೆ. ಬೇಡ ನೀ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಸುಮ್ಮನೆ ಬೇಡ. ನಮ್ಗೆ ಸೆಟ್ ಆಗಂಗಿಲ್ಲ.
ಮಕ್ಕಳನ್ನ ಅವ್ರಿಬ್ರು ನಿನ್ನ ಕಡೆನೇ ಬಿಟ್ಟು ಹೋಗ್ತೀನಿ, ನೀನ ನೋಡ್ಕೊ ಅವ್ರಿಗೂ. ಎದಕ್ಕಂದ್ರೆ ಎದಕ್ಕಂದ್ರೆ ಏನು ಹೇಳ್ಬೇಕು? ಏನೇನ ಮಾತಾಡತ್ತಿಲ್ಲ, ಕರೆಕ್ಟ್ ಮಾತಾಡತ್ತೀನಿ. ನನಗೆ ತಲೆ ಹಾಪಾಗ್ಬಿಟ್ಟೈತಿ. ನನಗೆ ಹೇಳು, ನೀ ಏನೇನಾದ್ರು ಮಾತಾಡ್ಬೇಡ. ಏನು ಹೇಳ್ಬೇಕು ನಿಂಗೆ? ನೀ ಹೇಳಿದ್ ಕೇಳ್ತೇನೆ. ಹಿಂಗೆ ಮಾಡ, ಹಿಂಗೆ ಮಾಡ. ಏನು ಹೇಳೋಕ್ಕಾಗಲ್ಲ ಬಿಡು, ನಂಗೆ ಹೊಳ್ಳ ಅದ ಹೇಳೋಕ್ಕಾಗಲ್ಲ. ಹೇಳ್ಬೇಕೀಗ. ನಾ ಏನು ಹೇಳಂಗಿಲ್ಲ ಈಗ. ಏನು ಮತ್ತೆ ಹೇಳ್ಬೇಕಂತ ಫೋನ್ ಹಚ್ಚಿಲ್ಲ ನನಗೆ. ಅದ ನೋಡಿಕೆ ಬೇಡಪ್ಪ, ಬೇಡ ಅದು ಬೇಡ ನಾವು ಒಲ್ಲೆ ಬೇಡ. ಎದಕ್ಕೆ ಬೇಡ ಜೀವನ ಇಲ್ಲೇ ನಾನು ಮುದುಕ ಆಗ್ಬಿಟ್ಟೆ. ಇನ್ನು ನೀ ಮುದುಕರ ಏನಾರ ಬೇಡ. ಏನಾಗೈತಿ? ಇನ್ನು ಜೀವನ ಕಷ್ಟ ಅನುಭವಿಸಿದ ಮೇಲೆ ಸುಖದ ದಾರಿ ಗೊತ್ತಾಗುತ್ತೆ. ಕಷ್ಟ ಅನುಭವಿಸಿಲ್ಲಲ್ಲ, ಅದಕ್ಕೆ ಕಷ್ಟ ಅನುಭವಿಸಾಕತ್ತಿ. ಈಗ ಕಷ್ಟ ಎಲ್ಲ ಅನುಭವಿಸಿದ ಮೇಲೆ ಮುಂದೆ ಸುಖ ಸಿಗುತ್ತೆ. ಅದೆಲ್ಲ ಬಿಡು, ನಂಗೆ ಬೇಡ, ಸುಮ್ಮನೆ ಬಿಟ್ಟು ಬಿಡು. ಅದು ಸುಮ್ಮನೆ ಹೇಳಾಕತ್ತಿ. ಈಗೆಲ್ಲ ನಾ ಈಗ ಅನುಭವಿಸಿದೆ ಕಷ್ಟ. ಎಷ್ಟು ದಿವಸ ನಂಗೆ ಇಷ್ಟು ದಿವಸ ಅನುಭವಿಸಿದ ಕಷ್ಟ ಬೇಡ, ನೀವ್ ಯಾಕೆ ಕರೆಕ್ಟ್ ಇರ್ಬೇಕಂತೇಳಿ ಭಾಳ ಡಿಸೈಡ್ ಮಾಡಿ ನಾನು ಅಂತ ತಲೆ ಕಟ್ಟಿದ್ದೆ. ಅದೆಲ್ಲ ಬಿಡು, ಈಗ ಹೋಲಿ, ನಾವು ಅಲ್ಲೇ ಸುಮ್ಮನೆ ಇದು ಮಾಡಿಬಿಡು. ಹೇಳ, ಇಷ್ಟೆಲ್ಲ ಮಾತಾಡಿದೆ ನೀ ನನಗೆ ಮುಂದೆ ಹೇಳುವಲ್ಲಿ. ನಾ ಏನು ನನಗೆ ಹೇಳಕ್ಕೆ ಇಷ್ಟ ಹೇಳ್ಬಿಡು. ಮನಸ್ಸಾಗ ಏನೇನು ಬಂದೈತಿ ಎಲ್ಲ ಬಿಚ್ಚಿ ನಂಗೆ ಫುಲ್ ಹೇಳ್ಬಿಡ. ಅದ ಹೇಳಕಂತೇನಲ್ಲ, ಮನಸ್ನಾಗ ಬಂದಿದ್ದೆ ಹೇಳಕಂತೇನೆ. ಹೇಳ್ಬಿಡ ಎಲ್ಲ. ಇದನ್ ಬೇಡ, ಇನ್ನೇನಿಗೆ ಇನ್ಕ್ಲೂಡ್ ಏನೇನು ನನಗೆ ಆಸೆಗಳಿತ್ತು, ಏನೇನು ಮಾಡ್ಬೇಕಿತ್ತು, ಏನೇನು ಆಗಿಲ್ಲ, ಇನ್ನು ಏನ್ ಮಾಡ್ಬೇಕು, ಏನು ಆಗ್ಬೇಕಾಗಿತ್ತು, ಏನು ಆಗಿಲ್ಲ, ಅದೇನು ಬೇಡ. ಅದೇನು ಹೇಳ್ಬೇಕಲೇ. ನೀ ಹೇಳಿದ್ರೆ ನಂಗೆ ಅರ್ಥ ಆಕೈತಿ. ಹುಚ್ಚಿ ಏನಂದ್ ಬ್ಯಾಡ ನೋಡ, ಸುಮ್ಮನೆ ಇಲ್ಲ ಅಂದ್ ಬೇಡ, ಸುಮ್ಮನೆ ಬ್ಯಾಡ ಬಿಡು. ಬೇಡ ನಂಗೆ ಒಲ್ಲೆ ನಿನ್ನ ಜೊತೆ ಇರಾಕ. ನಿನ್ನ ಜೊತೆ ಇರಾಕ ಒಲ್ಲೆ ನಾನು. ಎಲ್ಲಿ ಬರ್ತಿ? ನೀ ಮನಿಗಾರ ಬಾ, ಮಠಕ್ಕರ ಬಾ, ನಾನು ಒಲ್ಲೆ ನಿನ್ನ ಜೊತೆ ಇರಾಕ. ನಾ ಯಾಕೆ ಹಾಕ್ಲಿ ವಿಷ? ನಿಂಗೆ ವಿಷ ಹಾಕಿ ನಾ ಎಲ್ಲಿ ಹೋಗ್ಬೇಕು? ಅಯ್ಯೇ ಬ್ಯಾಡ ತಗೋಪ್ಪ, ಬೇಡ. ನಿನಗೆ ಫ್ರೆಂಡ್ಸ ಮುಖ್ಯ. ಇಲ್ಲಪ್ಪ, ಯಾವುದು ಬೇಡ, ಅಂಗಡಿ ಮನೆ ಅಷ್ಟೇ ಸಾಕಿ. ಬೇಡ, ನನಗೂ ಈಗ ಒಂದು ಪೇಷನ್ಸ್ ಮುಗಿದು ಹೋಗ್ತೈತಿ, ಲಿಮಿಟ್ ಮುಗಿದು ಹೋಗ್ತೈತಿ. ಬೇಡ. ನಾನು ಮನುಷ್ಯಪ್ಪ, ಈಗ ಒಮ್ಮೆಲೆ ತಪ್ಪು ಮಾಡಿ ಒಮ್ಮೆಲೆ ನಂಗೆ ಗೊತ್ತಿಲ್ಲ ಅದೆಲ್ಲ. ಬೇಡ, ಅದು ಮುಗಿಸ್ಬಿಡು ಇಲ್ಲಿ. ಈಗ ಇಷ್ಟು ದಿವಸ ಆಗಿದ್ದಿಲ್ಲ, ಇನ್ನೂ ಸ್ವಲ್ಪ ದಿವಸ, ನಾನು ಸ್ವಲ್ಪ ಜೀವನ ಟೈಮ್ ಕೊಡ್ಬೇಕಲ್ಲ ಎಲ್ಲರೂ. ಈಗ ಅರ್ಥ ಆಗೈತಿ. ನಿಂಗೆ ಅರ್ಥ ಯಾವಾಗಾರ ಆಗಲಿ. ಬೇಡ, ಮುಗಿಸ್ಬಿಡು. ನಿನ್ನ ಪಾಡಿಗೆ ನೀರು, ನಮ್ಮ ಪಾಡಿಗೆ ನಾ ಇರ್ತೀನಿ. ಸೀರಿಯಸ್ ಆಗಿ ಹೇಳಕೊಂತೀನ. ನಾನು ಸೀರಿಯಸ್ ಆಗಿ ಹೇಳಕೊಂತೀನಿ. ತಲೆ ಹಾಪಾಗೈತಿ ನಾವು. ತಲೆ ಹಾಪಾದ್ರು ತಲೆಗೆ ಸುತ್ತಿ ನೋಡಿದ್ಬಿಡು. ನಾ ಯಾಕೆ ನಿಂಗೆ ಹೊಡಿಬೇಕು? ನಿನ್ ತಲೆ ಹಾಪಾಗೈತಿ, ನನ್ನ ಸಂಬಂಧ ನನ್ನ ತಲೆನ ಹೊಡೆದ್ಬಿಡು. ನಗಾ ಕುಂತಿಲ್ಲ, ನೀನು ಕಾಮಿಡಿ ಮಾಡತ್ತೀನಿ ನಾನು. ಕಾಮಿಡಿ ಅಲ್ಲ, ಮತ್ತೆ ಸಾಯಿ ಹೊಡ್ಯಾಕಿದ್ದೆ, ಅದಕ್ಕೆ ಸಾಯಿ ಹೊಡೆದ್ಬಿಡು ಅಂತ ಹೇಳಿದೆ. ನಾ ಯಾಕೆ ಮಾಡಲಿ ಆ ಕೆಲಸ? ನಾ ಒಲ್ಲೆ ಬೇಡ, ಬಿಟ್ಬಿಡು. ನೀನ ಮಾಡ್ಬೇಕದನ್ನ. ಮತ್ತೀಗ ನೀ ಮಾಡಾಕತ್ತಿದ್ರೆ ಏನು ನಂಗೆ ಸಹಾಯ ಹೊಡ್ಯಾಕತ್ತೀಯ, ಮತ್ತೆ ನಂಗೆ ಸಹಾಯ ಹೊಡೆದ್ಬಿಡು. ನಾ ಯಾಕೆ ಫಿಸಿಕಲ್ ಆಗಿ ಸಹಾಯ ಹೊಡೆದ್ಬಿಡು. ಮಾನಸಿಕವಾಗಿ ಸಹಾಯಕ್ಕನ್ನ ಫಿಸಿಕಲ್ ಆಗಿ ಅವೆಲ್ಲ ಫಾಲ್ತು ಮಾತಾಡ್ಕೋಬೇಡ. ಹೌದು, ಇಲ್ಲ ಹೌದು, ನಿಮ್ಗೆ ಸಾರಿ. ನಂಗೆ ಸಾರಿನೂ ಬೇಡ, ಏನೂ ಬೇಡ. ಏನಾಗಿಲ್ಲ, ಇನ್ನು ಏನಾಗೈತಿ ನಿನಗೆ? ಹುಚ್ಚಿ ತಲೆ ಹಾಪಾಗೈತಿ, ನಾವು ಅಲ್ಲೇ ಸುಮ್ಮನೆ ಬಿಡಲ್ಲ. ನನಗೆ ನೀ ಬೇಕು, ಬಿಟ್ಟು ಹೆಂಗಿರ್ಲಿ, ನಾನು ಹುಚ್ಚಾಗ್ಬೇಕನಲ್ಲಿ. ನಂಗೇನು ಹೇಳ್ತಿದ? ನಂಗೆ ಗೊತ್ತಿಲ್ಲ. ಮಾಡಾಕತ್ತೀನಿ ಸಾರಿ, ನನಗೆ ಪ್ಲೀಸ್. ನನಗೆ ಆಗೈತೆ ಈಗ, ನನಗೆ ರಿಯಲೈಸ್ ಮಾಡ್ಕೊಂತೀನಿ ನಾನು.
ಅದು ಏನಾರ ಮಾಡ್ಕೊ. ಎಲ್ಲ ನೆನ್ಪು ಮಾಡ್ಕೊಂಡು ನಾ ಎಲ್ಲಾನು ಹೆಂಗಿದ್ದೆ ಹೆಂಗಿರ್ಬೇಕಂತ ಎಲ್ಲ ನೆನ್ಪು. ಅದೇನಾರ ಮಾಡ್ಕೊ. ಬೇಡ ಈಗ ಬೇಡ ಮುಗಿಸ್ಬಿಡು, ಇಲ್ಲಿ ಚಾಪ್ಟರ್ ಕ್ಲೋಸ್ ಮಾಡಿಬಿಡು. ಇಲ್ಲೇ ಮುಂದೆ ಗಿಚ್ ಅಂತ ಹೇಳೋದು ಅವು ಮುಖಂಬಳ್ಳಿ ಅದು ಯಾಕೆ ಮಾಡ್ತೀಯ ಅಂಥವೆಲ್ಲ ಮಾಡಿ ಮತ್ತೆ ನನ್ನ ಮೇಲೆ ಬರ್ಬೇಕನ ಅದು? ಹೌದಲ್ಲ. ಮತ್ತು ಇನ್ಮೇಲೆ ಹೆಂಗೆ ಬರ್ತೈತೆ ರೋಡ್ನ್ಯಾಗ ಮುಕ್ಕೊಂಡು? ಅಯ್ಯ ಮತ್ತು ನೋಡ ಹೆಂಡತಿ ಕಾಲ್ ಮಾಡಿದ್ದು ಹಿಂಗೆಲ್ಲ ಯಾರಿಗೆ ಹೇಳ್ಯಾರ? ಎಲ್ಲ ಗೊತ್ತಾಗುತ್ತೋ. ಹೆಂಗ್ ಗೊತ್ತಾಗುತ್ತದೆ? ಯಾರು ಹೇಳ್ತಾರ ಅದನ್ನ? ನಾ ಹೇಳಿದ್ದೆ ಯಾರಿಗೆ? ನಾ ಹೇಳಿದ್ದೆ ಯಾರಿಗೆ? ನಾ ಹೇಳ್ತಾರೆ ಯಾರಿಗೆ? ಅದೆಲ್ಲ ಬಿಡು, ಬೇಡ ನಿನ್ನ ಪಾಡಿ ನೀರು ಆರಾಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಇರೋದು ಬಿಡು. ನಾ ಬೇಡ ಬೇಡ ನನಗೆ ಫ್ರೆಂಡ್ಸ್. ನೀ ಬೇಕು ನಾನು ಬೇಕಂತ ಹೇಳ್ಕೊಡ್ತೇನೆ. ಬೇಡ ತಗೋ, ಬೇಡಾಗಿದ್ದು. ನೀವು ಎಷ್ಟು ದಿವಸ ಇದಕ್ಕೆ ಹೋಗಿದ್ದಿಲ್ಲ ಡೆಲಿವರಿಗೆ? ನಾನು ಡೈಲಿ ಅಡ್ಡಾಡಿ ನೈಟ್ ಅಡ್ಡಾಡಿ ಡೈಲಿ ರೂಢ ಆಗಿದ್ದು. ನಾನು ಹಂಗ ಅಡ್ಡಾಡಕತ್ಬಿಟ್ಟಿದ್ದೀನಿ. ಹಿಂಗೆ ಅದನ್ನ ಹೇಳತ್ತೀನಿ. ಬೇಡ ತಗೋ, ಸುಮ್ಮನೆ ಬೇಡ. ನಾನು ಚೇಂಜ್ ಮಾಡಿರ್ತೀನಿ ಎಲ್ಲ. ಈಗ ಅವಾಗ ನಾನು ಲಘು ಬರ್ತೈತಿ ಮನೆಗೆ. ಬೇಡ ಹೊರ ಕರ್ಕೊಂಡು ಹೋಗ್ತಿದ್ದೆ, ಗುಡಿಗೆ ಹೇಳ್ತಿದ್ದೆ. ಒಂದು ಎಲ್ಲೂ ತಿನ್ನಕ್ಕೆ ಹೊರಗೆ ಕರ್ಕೊಂಡು ಹೋಗಂಗಿಲ್ಲ. ಏನ ಮನ್ಯಾಗ ಕುಂದ್ರಬೇಕು. ಹೌದು, ಎಷ್ಟು ದಿವಸ ಆಗ್ತದೆ ಅಡ್ಡಾಡಿಲ್ಲ. 2 ಮಕ್ಳು ಹೋದಾಗಿಂತ ನಾವು ಹೊರಗೆ ಹೋಗೋದ ಬಿಟ್ಟಿದ್ದೀನಿ. ಅಪ್ಪ ಹೊಲ್ತ ಅಂತೇಳಿ. ಮತ್ತು ನೋಡು, ಮತ್ತು ಮನ್ಯಾಗ ಕುಂದ್ರಬೇಕು, ಮನ್ಯಾಗಿಂದ ಇರ್ಬೇಕು. ಎಲ್ಲೂ ಒಂದು ಹೊರಗೆ ಎಲ್ಲೂ ಹೋಗೋದೇ ಇಲ್ಲ ಒಟ್ಟು. ಅದಕ್ಕೆ ಅದು ಎಲ್ಲ ಸೈಡ್ಗಿಟ್ಟು ನಿಮ್ಗೆ, ನೆಮ್ಮದಿಗೆ, ನಿನ್ನ ಖುಷಿಗೆ, ನಿನ್ನ ಇಷ್ಟಪಟ್ಟಾಗ ನಾನು ಹಂಗೆ ಇರ್ತೀನಿ. ನಾನು ಆರಾಮ. ಬೇಡ ಇತ್ತು. ನಾವಲ್ಲೇ ಬೇಸರ ಆಗ್ಬಿಟ್ಟೈತಿ. ಐಫೋನ್ ತಗೋ, ಬಂಗಾರ ನನಗೆ ಎಲ್ಲ ತಗೋ, ಏನ್ ಬೇಕು ನಿಮ್ಗೆ ಎಲ್ಲ ತಗೋ. ನನಗೆ ಐಫೋನು ಬೇಡ, ಬಂಗಾರು ಬೇಡ, ಏನು ಬೇಡ ನನಗೆ. ಐಫೋನ್ ತಗೋ. ನೀನು ಹೊಸದು ನೀನು ರೀಲ್ ಮಾಡೋದು ಚೊಕ್ಕ. ನನಗೆ ಯಾರು ರೀಲ್ ಮಾಡಕ್ ಹೋದಾಗ ಇಷ್ಟನೂ ಇಲ್ಲ. 30,000 ರೂಪಾಯಿ ಹುಡುಕಿದ್ರೆ ಯಾರು ಬರ್ತಿದ್ದು ನೋಡಿ, ಯೋಚನೆ ಮಾಡಿಲ್ಲ. ಬಟ್ ನಾವ್ ಎದಕ್ಕೆ ಅದು ಮಾಡಿದ್ದೇವೆ? ಅದೇನಾಗುತ್ತೆ ಗೊತ್ತಿದ್ದೀನಿ. ಈಗ ನಮ್ ಕಡೆ ರೊಕ್ಕ ಇದ್ದಿದ್ದಿಲ್ಲಲ್ಲ, ಅದ್ರ ಸಂಬಂಧ ನಾವು ಅದು ಐಫೋನ್ ಥಿಂಕ್ ಮಾಡಿಲ್ಲ. ಇಲ್ಲಾಂದ್ರೆ ನಾವೀಗ ನಮ್ ಕಡೆ 30,000 ಇದ್ರೆ ಐಫೋನ್ ಸೆಕೆಂಡ್ ಹ್ಯಾಂಡ್ ತಗೊಂತಿದ್ವಿ ಅಂತೇಳಿ. ನನಗೆ ಬೇಡ, ನಂಗೆ ಐಫೋನ್ ಬೇಡ ಅಂತೇಳಿ ಈಗ ನಾವೇನ್ ಮಾಡಿದ್ವಿ, ಈಗ ನೀ ಫೋನ್ ತಗೊಂತಿಲ್ಲ, ಅದನ್ನ ಆ ಫೋನ್ ನಾವು ರೊಕ್ಕ ಕೊಟ್ಟು ಎಲ್ಲ ಮುಗಿಸಿದ್ಮೇಲೆ ಅದಕ್ಕೆ ಮಾರಾಕ ಹೋದ್ರ ಮಾರಿ ಅದನ್ನ ಒಳ್ಳೆ ಐಫೋನ್ ತಗೊಳಕಾದ್ರೆ ಇನ್ನೂ ಸ್ವಲ್ಪ ರೊಕ್ಕ ಹಾಕಿನದಾದ್ರೆ ಏನಾದ್ರು ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿ. ಬೇಡ. ಒಂದ್ ವರ್ಷದ ಫೋನ್ ಇರ್ತೈತೆ, ಒಂದ್ 30,000 ಅಂದ್ರೆ ಒಂದ್ 4,000 ರೂಪಾಯಿ ಕಮ್ಮಿ ಯಾರು ಹುಡುಕ್ ತಗೊಂತಾರಿಲ್ಲ ಅಂತ ಗಿರಾಕಿ ಹುಡುಕಿ ಮಾರಿ ಸ್ವಲ್ಪ ರೊಕ್ಕ ಹಾಕಿ ಇನ್ನೊಂದ್ 5-6 ಸಾವಿರ ಹಾಕಿ 30,000 ರೂಪಾಯಿ. ನನಗೆ ಬೇಡ, ನನಗೆ ಅದು ಬಿಡು. ಈಗ ನನಗೆ ಫೋನಿಂದ ಮಾತಾಡೋಂತಿಲ್ಲ. ನಂಗೆ ಫೋನ್ ಬೇಡ, ಏನು ಬೇಡ ನನಗೆ. ಫೋನ್ ಬೇಡಪ್ಪ. ಈಗ ನನಗೆ ನೆನಪಾಗ್ತದ ಒಮ್ಮೆಲೆ. ನಿಂಗೆ ನೆನಪಾದ್ರೆ ನೀ ಇವತ್ತು ನೆನಪಾತನ? ನಿಂಗೆ ಬೇಡ, ನಂಗೆ ಬೇಡ. ಅದು ಹೇಳಿ ಫೈನಲ್ ಹೇಳ್ಬಿಡು, ಏನು ಮಾಡಿದಿ? ನೀನು ಹೇಳ್ದಂಗೆ ಎಲ್ಲ ನಾನು ಹೇಳ್ತೀನಿ. ಏನು ಹೇಳಿದ್ಮೇಲೆ ನೋಡ್ಬೇಕಲ್ಲ ಅದು ನೀನು ಹೆಂಗಿರುತ್ತಂತ ನಿಮಗೆ ಬೇಡ. ನೀನು ಫೀಲ್ ಮಾಡಿ ನನಗೆ ಅದನ್ನ ಅಡ್ವೈಸ್ ಮಾಡ್ಬೇಕಲ್ಲ. ನನಗೆ ಬೇಡ. ನಾ ಎಲ್ಲ ನೋಡ್ಬಿಟ್ಟಿನಿ. 5 ವರ್ಷ ಆತ ನೋಡಕತ್ತ. ನಾನು 6ನೇ ವರ್ಷಕ್ಕೆ ಆಗಸ್ಟ್ ಬಂದ್ರೆ 5 ವರ್ಷ ಆದ್ರೆ ಏನು ಚೇಂಜ್ ಆಗ್ಬಾರ್ದಂತ ಬೇಡ. ನಂಗೆ ಸುಮ್ಮನೆ ಬೇಡ ತಗೋ. 5 ವರ್ಷ ಆಯ್ತು, ಇನ್ನೂ ನಮ್ಗೆ ಅರ್ಥ ಮಾಡ್ಕೊಳತ್ತಿಲ್ಲ ನೀನು. ಬೇಡ, ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಅದಕ್ಕೆ ಹಂಗೆ ಮಾಡಾಕತ್ತೀನಿ. ಬೇಡ ತಗೋ. ನಮ್ಗೆ ನನಗೆ ಅರ್ಥ ಮಾಡ್ಕೊಳಕತ್ತಿಲ್ಲ. ಬೇಡ ತಗೋ, ಹಂಗೆ ಮಾಡಬೇಡ. ಈಗ ಏನೇನು ಹೇಳ್ತೀನಿ ಎಲ್ಲ ಕೇಳು. ಬೇಡ ತಗೋ. ಬೇಡಲ್ಲ, ಬೇಕು. ನೀವು ಸುಮ್ಮನೆ ಒಂದು ತಲೆ ಹಾಕ್ಬೇಡ. ಅಷ್ಟು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ಏನು ಮಾಡ್ತೀವಿ ಹೇಳ್ಬೇಡ. ಎದಕ್ಕೆ ಟೈಮ್? ಎಲ್ಲಿ ಟೈಮು? ಈಗ ಮಾತಾಡಿ ನಂಗೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ಏನಾಯ್ತು ಹೇಳಿ ಫೈನಲ್ ಆಗಿ? ಯೂಟ್ಯೂಬರ್ ಅಲ್ಲ ನೀವು, ಮತ್ತೆ ನೀವು ಟೈಮ್ ಯೂಟ್ಯೂಬರ್? ಯಾ ಯೂಟ್ಯೂಬರ್ ಬೇಡ, ಏನು ಬೇಡ, ಸುಮ್ಮನೆ ಹೇಳೋದು. ಅಯ್ಯೋ ಯಾವ್ದ್ಲಿ ಮತ್ತೆ ನಿಂಗೆ ಟೈಮ್ ಅಲ್ಲಿ ನಿಮ್ಮ ಮನೆಯೊಳಗೆ ಬ್ಲಾಗ್ ನೀನು ಮಾಡಿದೆ ಅಂದ್ರೆ ಮತ್ತೆ ಒಂದು 70,000 ಮಂದಿ ನೋಡ್ತಾನ. ಇಲ್ಲಪ್ಪ ನೀನು ಮಾತಾಡಿ ನೀನು ಟೈಮ್ ವೇಸ್ಟ್ ಮಾಡಾಕತ್ತೀನಿ. ಹೌದಲ್ಲ?
ಹೌದು. 70,000 ನೋಡ್ಬೇಕು ನಮ್ಗೆ ನಮ್ಮ ವಿಡಿಯೋ. ನೋಡಿಲ್ಲ ಇಲ್ಲ ನೋಡ್ಯಾರ ಅಂದಲ್ಲಿ ಮಾರ್ರೆ ಯಾರ ಒಂದೆರಡು ಇರೋ ವಿಡಿಯೋ ಅಷ್ಟೇ ವೈರಲ್ ಆಗ್ಯಾವು. ಮತ್ತೆ ನೋಡ್ಯಾರಿಲ್ಲ ಅದ ನಿಮ್ ಮನೆಯಿಂದ ನೋಡ್ಯಾರಿಲ್ಲ ಅವ್ರು ಮತ್ತೆ ಯಾರ ಮನೆಯಿಂದ ನೋಡ್ಯಾರ ಹೋಲ್ ಬಿಡ ಅದೆಲ್ಲ ಬಿಟ್ಟು ಬಿಡಿ ಈಗ. ಹೌದಲ್ಲ, ನೋಡಿಲ್ಲ ಅಮ್ಮನ್ಯಾಗ ಮಾಡಿದ್ರು ಅಷ್ಟು ಬರಂಗಿಲ್ಲ. ಅಲ್ಲಿ ಇದಕ್ಕೆ ಹೋಗೋಣ ಬಾ ಅಂದ್ರು ಅಲ್ಲೂ ಕರ್ಕೊಂಡು ಹೋಗಲ್ಲ. ಎಲ್ಲಿ ಹೋಗೋಣ ಮಹಾ ಕುಂಭ ಮೇಳಕ್ಕೆ ಹೋಗೋಣ ಬಾ ಅಂದ್ರು ಅಲ್ಲಿ ಇಲ್ಲ. ಹೌದಾ ಎಲ್ಲರ ರೊಕ್ಕರ್ ಬರ್ರಿ ಒಂದು ಕಿತ್ತು ಹೋಗ್ಬಿಡು ಮನ್ ಅಲ್ಲಿ ಮತ್ತೆ ಬರಕ್ ಗಟ್ಟದಿಲ್ಲ. ಏನು ಮಕ್ಕಳ ಕರ್ಕೊಂಡು ನೀ ಫಸ್ಟ್ ಕರ್ಕೊಂಡು ಹೋಗ ನೋಡೋಣಂತ ಆಮೇಲೆ. ಅದಪ್ಪ ಕರ್ಕೊಂಡು ಹೋಗುದ ಮಾತಾಡ್ತಿಲ್ಲ ಈಗ ಓಕೆ ಅಂತಂದ್ರೆ ಈಗ ಮಕ್ಕಳು ಕರ್ಕೊಂಡು ಯಪ್ಪ ಹಿಡ್ಕೊಂಡ್ ಹೆಂಗ್ಲಿ ಎಷ್ಟಂತ ಹಿಡ್ಕೊಂತಿ ಎಲ್ಲಿ ಕಟ್ಟಿದಾಗ ಇಲ್ಲಿಲ್ಲ 900 ಕಿಲೋಮೀಟರ್ ಐತೆ UP ಪ್ರಯಾಗರಾಜ್ ಗೊತ್ತಾಯ್ತು ತಗೋ ನಂಗೆ. ಇಲ್ಲೇ 2000 ಕಿಲೋಮೀಟರ್ ಹೌದಾ ಐತಿ. ನೀನು ನೀನು ನಿಂದಷ್ಟ ನೋಡ್ಕೋತಿ ಆರಾಮ್ ನೀನೇ ಎಂಜಾಯ್ ಮಾಡ್ತೀನಿ. ನಾನು ಸಾಯ್ಬೇಕನ್ನ ಮನ್ಯಾಗ ಕುಂತು. ಹೌದ್ಲಿ ಮಾರ ನಿಂದು ಲೈಫ್ ಎಂಜಾಯ್ ಆಗೋದು ಮತ್ತು ಬರೀ ಮಕ್ಕಳು ನೋಡ್ಕೋಬೇಕು, ಮನ್ಯಾಗ ಅಡುಗೆ ಮಾಡ್ಬೇಕು, ಮನೆ ಅದ ಕೆಲಸ ಮಾಡ್ಬೇಕು. ಬರೇ ಅದ ಪೂಜೆ ಮಾಡೋದು ಅದ ಅಡುಗೆ ಮಾಡೋದು ಮತ್ತೆ ಮತ್ತು ಅದು ತಿಳ್ಕೊಬೇಕು ನೀನು. ನಂಗೆಲ್ಲ ಗೊತ್ತೈತಿ ಬಟ್ ನನಗೆ ಅದ ಮಿಸ್ಟೇಕ್ ಎಲ್ಲ ಅದನ್ನ ನಾನು ಅರ್ಥ ಆಗಕ್ಕಿಲ್ಲ ಅಂತ. ಅದಕ್ಕೆ ಬ್ಯಾಡ ತಗೋ, ಬೇಡ ಏನು ಬೇಡ ಎಲ್ಲ ಮುಗಿದ್ಬಿಟ್ಟೈತಿ. ಸುಮ್ಮನೆ ಬೇಡ ಕೊಟ್ಬಿಡು. ಬ್ಯಾಡ ನಾ ಫೈನಲ್ ಡಿಸಿಷನ್ ಬಂದೀನಿ ಈಗ. ನಂಗೆ ಸುಮ್ಮನೆ ತಲೆ ಹಾಕ್ಬೇಡ. ಅದ ಫೈನಲ್ ಆಗಿ ಅದ ಡಿಸಿಷನ್ ಬಂದೀನಿ. ಬೇಡ. ನೀ ಏನು ಮಾಡಿಲ್ಲ ತಗೋ, ಎಲ್ಲ ಚಲೋನ ಮಾಡಿ. ಏನ್ ಮಾಡಿ ನಾನು ನಿಂಗೆ ನೀನ ಕೇಳ್ಕೊಂಬಿಡ ಇನ್ನು ಮಟನು ಒಂದು ಮಾತು ಏನಾರ ಮಾತಾಡಿದ್ರೆ ಹೇಳ್ಬಿಡು. ಮಾತಾಡಿಲ್ ಬಿಡು ನೀನು. ಪಾಪ ಚಲೋ ಅದೇನ ಆ ವಿಷಯದೊಳಗೆಲ್ಲ ಚಲೋ ಅದೀನಿ, ಇಲ್ಲ ನಂತಿಲ್ಲ, ನಾನು ಒಪ್ಕೊತೀನಿ. ಆದ್ರೆ ಒಂದು ವಿಷಯದೊಳಗೆ ಅಷ್ಟೇ ನೀರದಿ, ಅದ ವಿಷಯದೊಳಗೆ ನಂಗೆ ನನಗೆ ಬೇಡ. ಅದಕ್ಕೆ ಬಿಟ್ಟು ಅದನ್ನ ನಿನ್ ಕಡೆ ಇರ್ತಿತ್ಲೇನೆ ತಿದ್ದಬೇಕಲ್ಲ, ನನಗೆ ಆಗಂಗಿಲ್ಲ. ಬ್ಯಾಡ ತಗೋಪ್ಪ, ಬೇಡ. ಚೇಂಜ್ ಮಾಡಕ್ ಆಗಂಗಿಲ್ಲ, ಅದೇನ್ ದೊಡ್ಡ ಮ್ಯಾಟ್ರ್. ಅದನ್ನ ಅರ್ಥ ಮಾಡಿಸ್ಕೊಂಡು ದೊಡ್ಡದಿರಂಗಿಲ್ಲ ಮಾಡ್ಬೇಕು ನೀನು. ಬ್ಯಾಡ ತಗೋ ಸುಮ್ಮನೆ. ಯಾವಾಗ ಇದು ಮಾಡ್ತೀಯ ಅದನ್ನ ಹೇಳ ಬಡ. ಏನ ಯಾವಾಗೆಲ್ಲ ರೆಡಿ ಮಾಡ್ಕೊಂತೀಯ ಅದು? ನನ್ನ ಚಟ್ಟಾನ ಏನು ನನ್ನ ಚಟ್ಟ ರೆಡಿ ಮಾಡ್ಕೊಳ್ಳೆ? ಅದು ಎಲ್ಲ ಅದೇನು ಎಲ್ಲ ರೆಡಿ ಯಾವಾಗ ಮಾಡ್ಕೋತೀಯ ಅದು ಇದು ಮಾಡಕ್ಕೆ? ರೋಡಿನಾಗ ಕುಂತ ಬಿಟ್ಟು ನೋಡಿ, ರೋಡಿಗೆ ಕುಂತಿನ ಇಲ್ಲಿ ಬಂದು ಇಲ್ಲ. ನಿಂಗೆ ಯಾರು ನೋಡಿ ಕುಂದ್ರ ಅದನ್ನು ತೋರಿಸ್ತೀನಿ, ವಿಡಿಯೋ ಕಾಲ್ ಮಾಡಿ. ಅನ್ನಾರ ಮೈ ಮೇಲೆ ಹೊಡೆ ಆತರ ಹೊರ ಗಾಡಿ ಗಾಡಿ ತೋರಿಸ್ತೀನಿ ತಡಿ. ಇಲ್ಲಿ ಹೌದಾ ಸೈಡ್ ಆಸೆ ನಾ ರೋಡ್ದಾಗ ಕುಂತ ಬಿಟ್ಟಿನಿ ಈಗ. ಎಲ್ಲಿ ಕುಂತೀಗ ರೋಡ್ದಾಗ? ಬ್ಯಾಡ ತಗೋಪ್ಪ, ಬೇಡ. ಬಿಟ್ರೆ ಎಲ್ಲಿ ಬೀಳೋ ಮರ, ಎಲ್ಲರೂ ಹೋಗಿ ಮುಕ್ಕೊಂಡ್ರೆ ಮುಕ್ಕೊಂತೀನಿ ಅಂತಾಗ. ಓ ಪಪ್ಪನ ಜೊತೆ ಮಾತಾಡ್ತೀಯ? ಇವತ್ತು ಲಾಸ್ಟ್ ಮಾತಾಡ್ಬಿಡು ನಿಮ್ಮ ಅಪ್ಪನ ಜೊತೆ. ಹೌದಲ್ಲ? ಏ ಬೇಬಿ ಏನಿದೆ? ಏನ್ ವಿಡಿಯೋ ಮಾಡಾಕ್ಬೇಕು? ಯಾವ ಏನ್ ವಿಡಿಯೋ? ಮಾತಾಡೋದು ವಿಡಿಯೋ ಮಾಡಾಕ್ಬೇಕಂತ. ಎಲ್ಲಿ ಮಾಡ್ತೀವಿ ವಿಡಿಯೋ? ಅದನ್ನು ಯೂಟ್ಯೂಬ್ದಾಗ ಬ್ಲಾಗ್ದಾಗ ಹಾಕ್ಬೇಕಂತ. ಯಾರವ ಹೇಳ್ದ? ಅವ್ರು ತೋರಿಸ್ತೀನಿ ತಡಿ. ಬ್ಲಾಗ್ದಾಗ ಯಾಕೆ ಹಾಕ್ಬೇಕು ನಾನು? ಅದು ಡೈಲಿ
ನೋಡ್ತೀರಾ ಯೂಟ್ಯೂಬ್? ನೋಡಿಲ್ಲ. ಫ್ರ್ಯಾಂಕ್ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೆ, ನನ್ನ ಮಗಳು ಅಳಾಕೊಂಡ್ ಬಿಟ್ಲ. ಸೊ ಅದಕ್ಕೆ ಎಂಡ್ ಮಾಡಿಬಿಟ್ಟೆ. ಅವ್ರಿಗೆ ಗೊತ್ತಾಯ್ತು, ಅಂದರೆ ನಾನು ಗೊತ್ತು ಮಾಡಿಸಿದೆ, ಇನ್ನೂ ಜಾಸ್ತಿ ಕಾಡ್ಸೋದು ಬೇಡ ಅಂತಂದು. ಆ್ಯಕ್ಚುಲಿ ನಮ್ಮದು ಅದಕ್ಕೆ ನಾನು ಫ್ರ್ಯಾಂಕ್ ಮಾಡೋಕ್ಕಿಂತ ಬಿಫೋರ್ ನೈಟ್ ನಮ್ಮದು ಜಗಳ ಆಗಿತ್ತು. ಸೊ ಅದೇ ಜಗಳ ಇಟ್ಕೊಂಡು ನಾನು ಫ್ರ್ಯಾಂಕ್ ಮಾಡತ್ತಿದ್ನಲ್ಲ, ಅದು ಜಗಳದೊಳಗೆ ನಾನು ಹತ್ತಿದ್ದೆ. ಸ್ವಲ್ಪ ಗಂಡ ಹೆಂಡತಿ ಅಂದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರ್ತಾವೆ, ಜಗಳನೂ ಇದ್ದೇ ಇರ್ತಾವೆ, ಯಾವುದೂ ಕರೆಕ್ಟ್ ಇರೋಂಗಿಲ್ಲ. ಸೊ ನಮ್ಮದು ಹಂಗೆ ಜಗಳ ಆಗಿತ್ತು, ನಾನು ಹತ್ತಿದ್ದೆ. ಅದು ಕಷ್ಟ ಸುಖದ ಒಳಗೆ ನಾವಿಬ್ಬರು ಜೊತೆಯಾಗಿರ್ಬೇಕು. ಸೊ ಇವಾಗ ಅವ್ರು ಹಂಗೆ ಮಾಡ್ತಾರಂದ್ರೆ ಅವ್ರೇನು ಮಾಡಲ್ಲ, ಮನೆಗೆ ಲೇಟಾಗಿ ಬರ್ತಾರೆ. ಲೇಟ್ ಅಂದರೆ ಅಂಗಡಿ ಐತಲ್ಲ ನಮ್ಮದು, ಅಂಗಡಿ ಬಂದ್ ಮಾಡ್ಕೊಂಬರೋದಾಗ 10:30 ಆಗಿಬಿಡ್ತೈತಿ. ಮನೆಗೆ ಬರೋಷ್ಟಕ್ಕೆ 11 ಆಗುತ್ತೆ. ನಂಗೆ ಅದಕ್ಕೆ ಜಗಳ ನಮ್ದು ಡೈಲಿ. ಸೊ ಅದ್ರ ಸಂಬಂಧ ನಿನ್ನೆ ಸ್ವಲ್ಪ ಇನ್ನೂ ಲೇಟಾಗಿ ಬಂದ್ರು ಅವರು. ಅದಕ್ಕೆ ನಂಗೆ ಬೆಳಗ್ಗೆ ನಾನು ಜಗಳ ಮಾಡಿದ್ದೆ, ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಜಗಳ ಮಾಡತ್ತಿದ್ದೆ. ಸೊ ಅದನ್ನು ಇಟ್ಕೊಂಡು ಇವತ್ತು ಫ್ರ್ಯಾಂಕ್ ಮಾಡೇ ಬಿಡು ಅಂತಡಿ ಇವ್ರಿಗೆ ಅಂತಂದು, ಹೆಂಗೂ ಸೀರಿಯಸ್ ಮ್ಯಾಟ್ರ್ ಇತ್ತಲ್ಲ, ಜಗಳನೂ ಬಿಫೋರ್ ನೈಟ್ ಜಗಳನೂ ಆಗಿತ್ತು ಅಂತಂದು ಅದು ಫ್ರ್ಯಾಂಕ್ ಮಾಡಿದೆ. ಅವ್ರಿಗೆ ಗೊತ್ತಾಗಲಿಲ್ಲ, ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ. ಅವರು ನಾನು ಸಾಯ್ತೀನಿ ಹಂಗೆ ಹಿಂಗೆ ಅಂತಂದು ರೋಡ್ ಹೊಂಟಿದ್ರು. ಕರೆನೋ ಸುಳ್ಳು ಗೊತ್ತಿಲ್ಲ, ಜೋಕ್ ಏನೋ ಗೊತ್ತಿಲ್ಲ. ಆದ್ರೂ ನನಗೆ ನನ್ನ ಹಸ್ಬೆಂಡ್ ಸಿಕ್ಕಿರೋದು ನನ್ನ ಲಕ್ಕಿ ಅಂತಲೇ ಅನಿಸ್ತೈತಿ. ಯಾಕಂದ್ರೆ ಒಂದಿನ ನನಗೆ ಒಂದು ಮಾತು ಅವ್ರು ಬೈದಿಲ್ಲ. ನಾವು ಜಗಳ ಮಾಡ್ತೀವಿ ಇಲ್ಲ ಅಂದಿಲ್ಲ, ಬಟ್ ಜಾಸ್ತಿ ಜಗಳ ಮಾಡೋದು ನಾನು, ಅವರು ನನ್ನ ಜೊತೆ ಜಗಳ ಮಾಡೋದಿಲ್ಲ. ಜಾಸ್ತಿ ಜಗಳ ಮಾಡೋದಂದ್ರೆ ನಾನು ಅವ್ರಿಗೆ ಸಿಕ್ಕಿರೋದು ನನ್ನ ಲಕ್ಕಿ ಅಂತಲೇ ಹೇಳ್ತೀನಿ. ಎಲ್ಲ ವಿಷಯದೊಳಗೂ ಅವ್ರು ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಇಂಥ ಗಂಡ ಸಿಗೋಕೆ ನಾನಂತರೂ ಪುಣ್ಯಾಮ ಮಾಡಿದ್ದೆ ಅನಿಸ್ತೈತಿ. ಒಂದು ವಿಷಯದೊಳಗೆ ಏನೋ ಅವರು ಇವಾಗ ಏಜ್ 28, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅವ್ರು ಚೇಂಜ್ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಕಾಯ್ಕೊಂತ ಕುಂತೇನಿ ಅಷ್ಟೇ, ಮತ್ತೇನಿಲ್ಲ. ಬಟ್ ನನ್ನ ಗಂಡ ಸಿಕ್ಕಿದ್ದ ನನಗೆ ಭಾಳ ಖುಷಿ ಐತಿ. ಸೊ ನಮ್ಮ ಮನೆಯೊಳಗೆ ಹುಡುಕಿದ್ರು ನನಗೆ ಇಷ್ಟು ಚಲೋ ಗಂಡ ಸಿಗ್ತಿದ್ರು ಇಲ್ಲ ಗೊತ್ತಿಲ್ಲ. ಬಟ್ ನಾನು ಚಾಯ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದು ಒಳ್ಳೆ ಗಂಡ ಸಿಕ್ಕಾರ ಅಂತ ನಾನು ಅಂದ್ಕೊತೀನಿ. ಅವರು ಈ ವಿಡಿಯೋ ನೋಡ್ತಾ ಇದ್ರೆ, ಅಭಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಮರೆಯೋಕ್ಕೆ ಹೋಗಬೇಡ್ರಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಓಕೆ ಫ್ರೆಂಡ್ಸ್, ಸಿ ಯು ದ ನೆಕ್ಸ್ಟ್ ವ್ಲಾಗ್. ಹಾಂ ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮರ್ತೆ, ಇವಾಗಂತೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ದೂರ ಆಗ್ತಾರೆ ಗಂಡ ಹೆಂಡತಿ. ಸೊ ಹಂಗೆ ದೂರ ಆಗಕ್ಕೆ ಹೋಗಬೇಡ್ರಿ. ಏನೇ ಇದ್ರೂ ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡು ಇರ್ರಿ. ಗಂಡ ಹೆಂಡತಿ ಯಾವತ್ತೂ ಜಗಳ ಆಡಿದ್ರೂ ಅವತ್ತು ನೈಟ್ ಮಲ್ಕೊಳ್ಳೋ ಮುಂಚೆನೇ ಅದನ್ನು ಏನೈತಿ ಕ್ಲಿಯರ್ ಮಾಡ್ಕೊಂಡು ಬಿಟ್ಬಿಡ್ರಿ. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಓಕೆ ಫ್ರೆಂಡ್ಸ್, ಬಾಯ್.